ಬೆಳಗ್ಗೆ ಬಾರ್ ಓಪನ್ ಎಗ್ಗಿಲ್ಲದೆ ಸಾಗಿದೆ. ಮದ್ಯ ಮಾರಾಟಕ್ಕೆ ಬ್ರೇಕ್ ಯಾವಾಗ? ನಿಯಮಗಳಿಂದ ಹೇಳುವುದಷ್ಟೇ ಸೀಮಿತಾನ. ಹೆಚ್ಚಿನ ಲಾಭಕ್ಕಾಗಿ ಮುಂಜಾನೆ 6 ಗಂಟೆಗೆ ಬಾರ್ ಓಪನ್. ಕುಡಿತಕ್ಕೆ ದಾಸನಾಗಲು ದಾರಿ ಮಾಡಿಕೊಡ್ತಾ ಇದೆಯಾ ಅಬಕಾರಿ ಇಲಾಖೆ? ಎಸ್, ಬೆಳಗ್ಗೆ ಟೀ ಅಂಗಡಿಗಳನ್ನ ತೆಗಿತಾರೋ ಇಲ್ವೋ, ಪ್ರತಿದಿನ ಬೆಳಗಿನ ಜಾವ 6ರಿಂದಲೇ ಮದ್ಯ ಸಿಗುತ್ತೆ. ದಿನಗೂಲಿ ನೌಕರರು, ಕಾರ್ಮಿಕರು, ಸಾರ್ವಜನಿಕರು ಬೆಳಗಿನ ಮದ್ಯಕ್ಕೆ ಬಲಿಯಾಗಿದ್ದಾರೆ. ದಿನದ 24 ಗಂಟೆಗಳ ಕಾಲ ಮೆಡಿಕಲ್ ಸ್ಟೋರ್ ಇರುವುದಿಲ್ಲ, ಆಸ್ಪತ್ರೆಗಳು ತೆರೆಯುವುದಿಲ್ಲ. ಆದರೆ ದಿನದ 24 ಗಂಟೆಗಳ ಕಾಲ ವೈನ್ ಸ್ಟೋರ್ ತೆಗೆದಿರುತ್ತೆ. ದಿನದ 24 ಗಂಟೆಗಳ ಕಾಲ ಜನರು ಕುಡಿತದಿಂದ ಕೆಡ್ತಿದ್ದಾರೆ. ಅಲ್ಲದೆ ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸುವುದಕ್ಕೆ ಅಬಕಾರಿ ಇಲಾಖೆ ಸಜ್ಜಾಗಿದೆ. ಇದರಿಂದ ಶಾಲಾ ಕಾಲೇಜುಗಳು, ಮಕ್ಕಳು ಸೇರಿದಂತೆ ಅನೇಕರು ಮದ್ಯ ವ್ಯಸನಿಗಳಾಗಿದ್ದಾರೆ. ಅಬಕಾರಿ ಇಲಾಖೆಯ ಅಧಿಕಾರಿಗಳು ಮದ್ಯದ ಅಂಗಡಿಗಳು ನಿಯಮ ಪಾಲನೆ ಮಾಡದಂತೆ ಎಲ್ಲೋ ಒಂದು ಕಡೆ ವೈಫಲ್ಯ ಆಗಿರುವುದು ಗೊತ್ತಾಗ್ತಿದೆ. ಬಹುತೇಕ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲ ಹಳ್ಳಿಗಳಲ್ಲಿರುವ ಚಿಲ್ಲರೆ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಅವ್ಯಾಹತವಾಗಿ ನಡೀತಾ ಇದೆ. ಬೆಳಗ್ಗೆ ರೈತರು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವುದನ್ನ ಬಿಟ್ಟು ಕುಡಿತದತ್ತ ಮುಖ ಮಾಡುತ್ತಿದ್ದಾರೆ. ಇದರಿಂದ ರೈತ ಸಮುದಾಯವನ್ನ ಒಕ್ಕಲೆಬ್ಬಿಸುವ ಕೆಲಸವನ್ನ ಸರ್ಕಾರ ಮಾಡುತ್ತಿದೆ. ಯಾವುದೇ ಪರವಾನಗಿ ಇಲ್ಲದೆ ಮದ್ಯ ಮಾರಾಟ ಕಾನೂನು ಬಾಹಿರ ಅಂತ ಅಧಿಕಾರಿಗಳು ಹೇಳ್ತಾರೆ. ಪರವಾನಗಿ ಇಲ್ಲದೆ ಮದ್ಯ ಮಾರಾಟದಿಂದ ಹೆಚ್ಚು ಲಾಭ. ಸರ್ಕಾರದಿಂದ ನಿಗದಿಪಡಿಸಿರುವ ಲೈಸೆನ್ಸ್ ಶುಲ್ಕ, ಅಂಗಡಿ ಬಾಡಿಗೆ ಎಲ್ಲವನ್ನ ನೀಡಿ ಮದ್ಯದ ಮೇಲೆ ನಿಗದಿಪಡಿಸಿರುವ ದರಕ್ಕಿಂತ ಹೆಚ್ಚು ಮಾರಾಟ ಮಾಡುವ ಹಾಗಿಲ್ಲ. ಆದರೆ ಪರವಾನಗಿ ಇಲ್ಲದೆ 100ರಿಂದ 100ರ ಮದ್ಯ ಅಂದ್ರೆ 150ಕ್ಕೆ ಚಿಲ್ಲರೆ ಅಂಗಡಿಗಳಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಮದ್ಯವನ್ನ ಎನ್ನಲಾಗುತ್ತಿದೆ. ಚಿಲ್ಲರೆ ಅಂಗಡಿಗಳಲ್ಲಿ ಮಾರಾಟ ಮಾಡೋದಕ್ಕೆ ಅಬಕಾರಿ ಇಲಾಖೆಯ ವಾರ್ಷಿಕ ಶುಲ್ಕವಿಲ್ಲ, ತೆರಿಗೆ ಕಟ್ಟು ಹಾಕಿಲ್ಲ ಅಂತ ಹೆಸರು ಹೇಳೋದಕ್ಕೆ ಇಚ್ಛಿಸಿದ ಚಿಲ್ಲರೆ ಅಂಗಡಿ ಮಾರಾಟಗಾರರೇ ಹೇಳ್ತಿದ್ದಾರೆ. ಈ ಬಗ್ಗೆ ಅಬಕಾರಿ ಇಲಾಖಾ ಅಧಿಕಾರಿಗಳು ಮಾತ್ರ ಪ್ರತಿಕ್ರಿಯೆಗೆ ಸಿಗ್ತಾನೇ ಇಲ್ಲ. ಇಂತಹದ್ದೇ ಘಟನೆ ಇದೀಗ ಡಾಬಾಸ್ಪೇಟೆಯಲ್ಲಿ ಬೆಳಕಿಗೆ ಬಂದಿದೆ. ಹೌದು, ಡಾಬಾಸ್ಪೇಟೆ ಅಬಕಾರಿ ಇಲಾಖೆ ನಿಯಮ ಗಾಳಿಗೆ ತೂರಿ ಬೆಳ್ಳಂಬೆಳಗ್ಗೆ ಅಂದ್ರೆ 6 ಗಂಟೆಯಿಂದಲೇ ಎಣ್ಣೆ ಮಾರಾಟ ಮಾಡುವುದು ಡಾಬಾಸ್ಪೇಟೆ ಪಟ್ಟಣದ ಶಿವಗಂಗೆ ವೃತ್ತದಲ್ಲಿ ಮುನಿರಾಜು ಒಡೆತನದ ಸಪ್ತಗಿರಿ ಬಾರ್ನಲ್ಲಿ ಕಂಡುಬಂದಿದೆ. ಪ್ರತಿನಿತ್ಯ ಎಗ್ಗಿಲ್ಲದೆ ಬೆಳಗ್ಗೆ 6ಕ್ಕೆ ಎಣ್ಣೆ ಮಾರಾಟ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ನೀವೇ ಹೇಳಿ. ಅನಾದಿ ಕಾಲದಿಂದಲೂ ದಲಿತರಿಗೆ ಉಳ್ಳವರು ಹೆಂಡ ಕುಡಿಸಿ ದಲಿತರ ಆಸ್ತಿ ಪಾಸ್ತಿಗಳನ್ನು ಕಬಳಿಸಿದ್ದಾರೆ. ದಲಿತರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತ ಎಲ್ಲೆಡೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಹೋದಲ್ಲಿ ಬಂದಲ್ಲೆಲ್ಲ ಮಂತ್ರಿಗಳು ಜಪಿಸುತ್ತಾರೆ. ಆದರೆ ಪ್ರತಿ ಹಳ್ಳಿ ನಗರಗಳಲ್ಲಿ ದಲಿತರು ವಾಸ ಮಾಡುವ ಕಾಲೋನಿಗಳು ಅಲ್ಲದೆ ಎಲ್ಲರೂ ಕೂಡ ಚಿಲ್ಲರೆ ಅಂಗಡಿಗಳಲ್ಲಿ ಬೆಳಗ್ಗೆ 6 ಗಂಟೆಗೆ ಹೆಂಡ ಮಾರಾಟ ಮಾಡಿದ್ರೆ ಇನ್ನೆಲ್ಲಿ ತಾನೇ ದೇಶ ಉದ್ಧಾರ ಆಗುತ್ತೆ? ಉದ್ಧಾರ ಸಾಧ್ಯ ಆಗುವುದಾದ್ರೂ ಹೇಗೆ? ನೀವೇ ಯೋಚನೆ ಮಾಡಿ.